ಚಾಲುಕ್ಯರ ಪ್ರದೇಶ ಹಾಗೂ ಪರಂಪರೆಯ ಏನು ಪ್ರಾಧಿಕಾರ ಮಾಡಿದ್ದೇವೆ, ಆ ಪ್ರಾಧಿಕಾರದ ಮೊದಲ ಸಭೆಯನ್ನು ಇವತ್ತು ನಡೆಸಲಾಗ್ತದೆ. ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು ಅಂಥೇಳಿ ಇವತ್ತು ಆ ಸಭೆಯನ್ನು ಸಹಿತ ನಿಗದಿಪಡಿಸಿದ್ದೇನೆ. ಅಲ್ಲದೆ ನಾನು ಐಹೊಳಿಗೆ ಭೇಟಿ ಕೊಟ್ಟಿದ್ದೆ. ಸನ್ಮಾನ್ಯ ಉಸ್ತುವಾರಿ ಸಚಿವರಿದ್ದರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಮಾನ್ಯ ನಂಜೇನ್ ಮಠರಿದ್ದರು, ಮೇಟಿಯವರಿದ್ದರು, ಸಂಬಂಧಿಸಿರ್ತಕ್ಕಂಥ MLA ಅವರು JT ಪಾಟೀಲ್ರಿದ್ದರು, ಆಮೇಲೆ ಹುನಗುಂದದ ಶಾಸಕರಾದ ವಿಜಯ ಕಾಶಪ್ಪನವ್ರು ಬಂದಿದ್ದರು. ನಾವೆಲ್ಲರೂ ಸಾಕಷ್ಟು ಪ್ರದೇಶಗಳಲ್ಲಿ ಅಡ್ಡಾಡಿದ್ವಿ, ಸ್ಮಾರಕಗಳನ್ನು ನೋಡಿದ್ವಿ, ಸ್ಮಾರಕಗಳ ದರ್ಶನ ಮಾಡಿದ್ವಿ, ಅವರ ಸಂರಕ್ಷಣೆಗಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹಿತ ಚಿಂತನೆ ಮಾಡಿದ್ವಿ. ಅಷ್ಟೇ ಅಲ್ಲ, ಅಲ್ಲಿ ಹಲವಾರು ಗುಡಿಗಳಲ್ಲಿ ಏನು ಜನ ವಾಸವಾಗಿದ್ದರು, ಕೆಲವರು ಅದನ್ನು ಮನೆ ಮಾಡ್ಕೊಂಡಿದ್ರು, ಕೆಲವರು ವೃತ್ತಿಗಾಗಿ ಆ ಗುಡಿಗಳನ್ನು, ಆ ಸ್ಮಾರಕಗಳನ್ನು ಉಪಯೋಗಿಸ್ತಾ ಇದ್ದರು. ಆ ಹಿನ್ನೆಲೆಯೊಳಗೆ ಏನು ಮಾಡಬೇಕು ಅಂಥೇಳಿ ಚಿಂತನೆ ಮಾಡಿದ್ವಿ. ಅವತ್ತೇನೇನು ನಾವು ಚಿಂತನೆ ಮಾಡಿದ್ವಿ ಹಾಗೂ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ವಿ, ಅದರ ಬಗ್ಗೆ ಇವತ್ತು ರಿವ್ಯೂ, ಪರಿಶೀಲನೆ ಹಾಗೂ ಏನು ಕ್ರಮ ಕೈಗೊಂಡಿದ್ದೇವೆ ಅನ್ನೋದನ್ನು ಒಂದು ಸಾರ್ವಜನಿಕರಿಗೂ ಸಹಿತ ತಿಳಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು 4 ಗಂಟೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ನಮ್ಮ ಪಕ್ಷದಲ್ಲಿ ಉಳಿದವರು ಮಾತಾಡ್ದಂಗೆ ಆಳಿಗೊಬ್ಬೊಬ್ಬರು ಮಾತಾಡೋದಿಲ್ಲ. ನಮ್ಮದು ಶಿಸ್ತಿನ ಪಕ್ಷ. ಯಾವುದು ಎಲ್ಲಿ ಮಾತನಾಡಬೇಕು, ಯಾರು ಮಾತನಾಡಬೇಕು ಮಾತಾಡ್ತೀನಿ. 4 ಗಂಟೆಗೆ ನಿಮಗೆ ಸಂತೋಷ ಸುದ್ದಿ ಕೊಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.